ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನಿವತ್ತು ನಿಮಗೆ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ತೊಗೊಂಡು ಬಂದಿದ್ದೀನಿ ಸ್ನೇಹಿತರೆ. ಅದೇನಪ್ಪ ಅಂತ ನೀವು ತಿಳ್ಕೊಬೇಕಾ? ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಇದೇ ರೀತಿ ಹೊಸ ಇಂಟ್ರೆಸ್ಟಿಂಗ್ಗಳ ವಿಡಿಯೋಗಳ ನೋಟಿಫಿಕೇಷನ್ಸ್ಗಳು ನಿಮಗೆ ಮೊದಲು ಬರುತ್ತೆ ಅಂತ ಅಷ್ಟೇ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಸ್ವಲ್ಪನೂ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಮೆಜೆಸ್ಟಿಕ್ನಲ್ಲಿರುವಂತಹ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣವನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮಾದರಿಯಲ್ಲಿ ಮರುವಿನ್ಯಾಸಗೊಳಿಸಲು ಅಭಿವೃದ್ಧಿಪಡಿಸುವಂತಹ ನೈಋತ್ಯ ರೈಲ್ವೆ ಮುಂದಾಗಿದೆ ಸ್ನೇಹಿತರೆ. ಒಟ್ಟು ಇದಕ್ಕೆ 1200 ಕೋಟಿ ವೆಚ್ಚದ ಯೋಜನೆಗೆ ಒಪ್ಪಿಗೆಯನ್ನು ಕೋರಿ ಕೇಂದ್ರ ಸಂಪುಟದ ಮುಂದೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿರುತ್ತೆ ಅಂತ ತಿಳಿಸಲಾಗಿದೆ ಸ್ನೇಹಿತರೆ. ಹಾಗೂ KSR ರೈಲ್ವೆ ನಿಲ್ದಾಣ, ಮೆಜೆಸ್ಟಿಕ್ ರೈಲ್ವೆ ನಿಲ್ದಾಣ, CT ರೈಲ್ವೆ ನಿಲ್ದಾಣ ಎಂಬ ಅನೇಕ ಹೆಸರುಗಳಿಂದ ಕರೆಯುವಂಥ ಈ ಒಂದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ರೈಲು ನಿಲ್ದಾಣವು ನಗರದ ಪ್ರಮುಖ 4 ನಿಲ್ದಾಣಗಳಲ್ಲಿ ಮೊದಲನೇದಾಗಿರುತ್ತೆ ಅಂತ ತಿಳಿಸಲಾಗಿದೆ ಸ್ನೇಹಿತರೆ. ಹಾಗೂ ಬೈಯಪ್ಪನಹಳ್ಳಿ SMTV ನಿಲ್ದಾಣವು ಈಗಾಗಲೇ 314 ಕೋಟಿ ವೆಚ್ಚದಲ್ಲಿ ಮೇಲ್ದರ್ಜೆಗೇರಿದೆ. ಇನ್ನು ಸಂಪೂರ್ಣ ಹವಾನಿಯಂತ್ರಿತ ಸೌಲಭ್ಯ ಹೊಂದಿರುವಂತಹ ದೇಶದ ಮೊದಲ ರೈಲು ನಿಲ್ದಾಣ ಎಂಬ ಹಿರಿಮೆಗೆ ಈ ಒಂದು KSR ರೈಲ್ವೆ ನಿಲ್ದಾಣವು ಮೊದಲನೇದಾಗಿರುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ. 380 ಕೋಟಿ ವೆಚ್ಚದಲ್ಲಿ ಯಶವಂತಪುರ ರೈಲು ನಿಲ್ದಾಣ ಮತ್ತು 480 ಕೋಟಿ ವೆಚ್ಚದಲ್ಲಿ ಕಂಟೋನ್ಮೆಂಟ್ ರೈಲು ನಿಲ್ದಾಣಗಳು ಮೇಲ್ದರ್ಜೆಯಾಗಿರುತ್ತೆ. KSR ನಿಲ್ದಾಣವನ್ನು ಕೂಡ ಮೇಲ್ದರ್ಜೆಗೆ ಏರಿಸುವಂತಹ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದೆ ಸ್ನೇಹಿತರೆ. ಇನ್ನು KSR ನಿಲ್ದಾಣವನ್ನು ಮೇಲ್ದರ್ಜೆಗೇರಿಸುವಂತಹ ಕಾಮಗಾರಿಗಳಿಗೆ ಸಂಬಂಧಿಸಿದಂತೆ ವಿಸ್ತೃತ ಯೋಜನಾ ವರದಿ ಅಂದರೆ DPR ತಯಾರಿಸಿ ರೈಲ್ವೆ ಮಂಡಳಿಗೆ ಸಲ್ಲಿಸಲಾಗಿತ್ತು. ಮಂಡಳಿಯು ಅನುಮೋದನೆ ನೀಡಿದೆ. ಆದರೆ ಕೇಂದ್ರ ಸಚಿವ ಸಂಪುಟದ ಒಪ್ಪಿಗೆ ಸಿಕ್ಕಂತಹ ನಂತರ ಟೆಂಡರ್ ಪ್ರಕ್ರಿಯೆ ಆರಂಭವಾಗಲಿದೆ ಅಂತ ನೈಋತ್ಯ ರೈಲ್ವೆ ಅಧಿಕಾರಿಗಳು ವರದಿಯನ್ನು ನೀಡಲಾಗಿದೆ. ಇನ್ನು ಸಾರ್ವಜನಿಕ ಖಾಸಗಿ ಪಾಲುದಾರಿಕೆ, ಇದನ್ನು ಶಾರ್ಟ್ ಫಾರ್ಮಲ್ಲಿ PPP ಅಂತಲೂ ಕೂಡ ಕರೆಯಲಾಗುತ್ತೆ ಸ್ನೇಹಿತರೆ. ಈ ಒಂದು ಕಾಮಗಾರಿಗೆ ಸುಮಾರು 1200 ಕೋಟಿಯನ್ನು ವೆಚ್ಚ ಭರಿಸಬೇಕಾಗುತ್ತೆ ಅಂತ ತಿಳಿಸಲಾಗಿದೆ ಸ್ನೇಹಿತರೆ. ಇನ್ನು ಈ ಯೋಜನೆಯ ವಿವರವನ್ನು ನೋಡೋದಾದರೆ, ಪೂರ್ವ ಟರ್ಮಿನಲ್ 279 ಮೀಟರ್ ಉದ್ದ ಹಾಗೂ 58 ಮೀಟರ್ ಅಗಲ ಹೊಂದಿದೆ ಹಾಗೂ ನಿರ್ಮಾಣ ಪ್ರದೇಶ ಬಂದು 1,27,044 ಚದರ ಮೀಟರ್ ಇದೆ ಸ್ನೇಹಿತರೆ. ಇನ್ನು ಬೇಸ್ಮೆಂಟ್ನಿಂದ 5ನೇ ಮಹಡಿಯವರೆಗೆ ರೈಲ್ವೆಯ ಅಧಿಕೃತ ಬಳಕೆಯನ್ನು ಮೀಸಲಾಗಿರುತ್ತೆ ಸ್ನೇಹಿತರೆ. 6ರಿಂದ 9ನೇ ಮಹಡಿಗಳನ್ನು ವಾಣಿಜ್ಯ ಬಳಕೆಗಾಗಿ ಒದಗಿಸಲಾಗುತ್ತೆ ಅಂತ ಮಾಹಿತಿಯನ್ನು ತಿಳಿಸಲಾಗಿದೆ. ಇನ್ನು ಪೂರ್ವ ಭಾಗದಲ್ಲಿ 2 ನೆಲ ಮಹಡಿಗಳು ಪಾರ್ಕಿಂಗ್ಗೆ ಬಳಕೆಯಾಗಲಿವೆ ಹಾಗೂ 1877 ವಾಹನಗಳ ಪಾರ್ಕಿಂಗ್ಗಳ ವ್ಯವಸ್ಥೆ ಕೂಡ ಇಲ್ಲಿ ಇರುತ್ತೆ ಸ್ನೇಹಿತರೆ. ಇನ್ನು ಕಟ್ಟಡದ ಮುಂಭಾಗದಲ್ಲಿ 75 ಆಟೋಗಳು, 131 ಟ್ಯಾಕ್ಸಿಗಳಿಗೆ ಪಿಕಪ್ ಮತ್ತು ಡ್ರಾಪ್ ಅಪ್ ಮಾಡುವಷ್ಟು ವಿಶಾಲವಾದ ಸ್ಥಳ ಇರುವಂಥ ಇದು ಪಾರ್ಕಿಂಗ್ ವ್ಯವಸ್ಥೆಯನ್ನು ನಿರ್ಮಿಸಲಾಗಿರುತ್ತೆ ಸ್ನೇಹಿತರೆ. ಇನ್ನು ಹೆಚ್ಚುವರಿಯಾಗಿ ಮುಂಭಾಗದ ಅಂಗಳದಲ್ಲಿ ಮೇಲ್ಮೈ ಪಾರ್ಕಿಂಗನ್ನು ಕೂಡ 81 ತ್ರಿಚಕ್ರ ವಾಹನಗಳು ಹಾಗೂ 36 4 ಚಕ್ರ ವಾಹನಗಳು ಮತ್ತು 10 ಬಸ್ಗಳಿಗೆ ಪಾರ್ಕಿಂಗ್ ಇರುವಂತಹ ಒಂದು ಜಾಗವನ್ನು ಇವರು ಮೀಸಲಿಡಲಾಗಿರುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ. KSR ನಿಲ್ದಾಣಗಳಲ್ಲಿ ಮೊದಲು 10 ಪ್ಲ್ಯಾಟ್ಫಾರ್ಮ್ಗಳಿದ್ದು, ಆದರೆ ಈಗ ಹೊಸ ಯೋಜನೆಯಡಿ ಮತ್ತೆರಡು ಪ್ಲ್ಯಾಟ್ಫಾರ್ಮ್ಗಳನ್ನ ನಿರ್ಮಾಣ ಮಾಡಬೇಕು ಅಂತ ಆಯೋಜಿಸಲಾಗಿದೆ. ಹಾಗೂ MG ಕಾಲೋನಿ ಕಡೆಯಿಂದ ಪ್ರವೇಶದೊಂದಿಗೆ ಪ್ರತ್ಯೇಕವಾಗಿ ಪ್ಲ್ಯಾಟ್ಫಾರ್ಮ್ಗಳು ನಿರ್ಮಾಣವಾಗಲಿದ್ದು, ಅದಕ್ಕಾಗಿ 222 ಕೋಟಿ ಮಂಜೂರನ್ನು ಮಾಡಲಾಗಿದೆ ಸ್ನೇಹಿತರೆ. ಈ ಒಂದು ಕಾಮಗಾರಿ ಅತಿ ಶೀಘ್ರದಲ್ಲೇ ಆರಂಭವಾಗಲಿದೆ. ಮೊದಲೆಲ್ಲ ರೈಲಿನಲ್ಲಿ ಪ್ರಯಾಣಿಸಲು ಟಿಕೆಟ್ ಸಿಕ್ಕಿದ್ರೆ ಸಾಕು, ನಿಲ್ದಾಣಗಳಲ್ಲಿ ಕೂತ್ಕೊಳ್ಳೋದಕ್ಕೆ ಬೆಂಚ್ಗಳಿದ್ರೆ ಸಾಕು ಎಂಬ ಕಾಲ ಈಗಿಲ್ಲ ಸ್ನೇಹಿತರೆ. ಹೈಟೆಕ್ ಸೌಕರ್ಯಗಳನ್ನು ಜನ ಬಯಸ್ತಾ ಇದ್ದಾರೆ. ಅದಕ್ಕಾಗಿ ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಿದೆ ಹಾಗೂ ದೇಶದ ಎಲ್ಲ ಪ್ರಮುಖ ನಿಲ್ದಾಣಗಳನ್ನು ಕೂಡ ಮೇಲ್ದರ್ಜೆಗೆ ಏರಿಸಲಾಗುತ್ತಿದೆ. ಕರ್ನಾಟಕದಲ್ಲಿಯೇ 62 ನಿಲ್ದಾಣಗಳು ಮೇಲ್ದರ್ಜೆಯಲ್ಲಿರುತ್ತೆ ಸ್ನೇಹಿತರೆ. ಹಾಗೂ ಕೆಲವೆಲ್ಲ ಉದ್ಘಾಟನೆಗೊಂಡಿವೆ ಎಂದು ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣನವರು ತಿಳಿಸಲಾಗಿದೆ ಸ್ನೇಹಿತರೆ. ಇನ್ನು KSR ನಿಲ್ದಾಣದ ನವೀಕರಣಗೊಂಡಾಗ ದೇಶದ 2ನೇ ಅತಿ ದೊಡ್ಡ ನಿಲ್ದಾಣವಾಗಲಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ಗಳಲ್ಲಿರುವಂತೆ ಇಲ್ಲಿಯೂ ಪ್ರಯಾಣಿಕರಿಗೆ ಸೌಲಭ್ಯಗಳನ್ನು ಒದಗಿಸಲಾಗುತ್ತೆ ಅಂತ ತಿಳಿಸಲಾಗಿದೆ ಸ್ನೇಹಿತರೆ.
ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ನಮ್ಮ ಬೆಂಗಳೂರಿನಲ್ಲಿ ಈ ಒಂದು ಪ್ರೊಸೆಸಿಂಗ್ಗಳು ನಡೀತಾ ಇದೆ ಅಂತ ಅಂದರೆ ತುಂಬ ಹೆಮ್ಮೆ ಅಂತಲೇ ಹೇಳ್ಕೊಬೋದಾಗಿರುತ್ತೆ ಸ್ನೇಹಿತರೆ. ಇನ್ನು ವಿದೇಶಗಳಲ್ಲಿ ರೈಲು ನಿಲ್ದಾಣಗಳು ಹೇಗೆ ಹೈಟೆಕ್ ಆಗಿದೆಯೋ ಅದಕ್ಕಿಂತ ಹೈಟೆಕ್ಕು ಈ ಒಂದು ರೈಲು ನಿಲ್ದಾಣದಲ್ಲಿ ಆಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಇದರಲ್ಲಿ 12 ಅಡಿ ಉದ್ದದ ಸುರಂಗ ಅಕ್ವೇರಿಯಂ ಮಾಡುವಂಥ ಗುರಿಯು ಕೂಡ ಇಟ್ಕೊಳ್ಳಲಾಗಿದೆ. ಹಾಗೂ ನಮ್ಮ ಬೇಡಿಕೆಗೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ರೈಲ್ವೆ ಅಧಿಕಾರಿಗಳು ಸ್ಪಂದಿಸಿದ್ದಾರೆ ಎಂಬ ಮಾಹಿತಿಯನ್ನು ನೀಡಲಾಗಿದೆ ಸ್ನೇಹಿತರೆ. ಇದಿಷ್ಟು ಇವತ್ತಿನ ಮಾಹಿತಿ ಆಗಿರುತ್ತೆ ಫ್ರೆಂಡ್ಸ್. ಐ ಹೋಪ್ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.